ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಆಹಾ ಆಹಾ, ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲ ಎಲ್ಲರ ಜೊತೆಯೇ ಮೆಲ್ಲುವ. ನನ್ನ ಹೆಸರು ಶ್ರೇಯಾ ಅಂತ. ತುಂಬ ಒಳ್ಳೆಯದಿತ್ತು. ನಾವು ಆ್ಯಕ್ಚುಲಿ ಹಲಸಿನ ಹೋಳಿಗೆ ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ಮೈಲ್ಡ್ ಸ್ವೀಟ್ ಇತ್ತು, ಒಳ್ಳೆಯದಿತ್ತು. ಮತ್ತು ಜಿಲೇಬಿ ಕೂಡ ತುಂಬ ಚೆಂದ ಇತ್ತು, 2 ಟೈಪ್ಸ್ ಇತ್ತು, ಖುಷಿ ಆಯಿತು. ಮತ್ತು ನನಗೆ ತುಂಬ ಇಷ್ಟ ಆದದ್ದು ಅದು ಲಾಸ್ಟ್ ಸ್ಟಾಲ್, ಅದರಲ್ಲಿ ಮರದ್ದು ಆಟ ಸಾಮಾನೆಲ್ಲ ಇತ್ತು. ಯೂಶ್ವಲಿ ಮಕ್ಕಳಿಗೆ ಜಾಸ್ತಿ ಮೊಬೈಲ್ಸ್ ನೋಡ್ತಾರೆ, ಆ ಆಟ ಸಾಮಾನು ಸ್ವಲ್ಪ ತೆಗೆದುಕೊಟ್ರೆ ಮಕ್ಕಳಿಗೆ ಸ್ವಲ್ಪ ಟೈಮ್ ಪಾಸ್ ಆಗ್ಬೋದು. ಸೊ ಖುಷಿ ಆಯಿತು. ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡಿದ್ವಿ, ಖುಷಿ ಆಯಿತು. ಮತ್ತು ಬಟ್ಟೆ ಕೂಡ ತುಂಬ ಚೆಂದ ಇದೆ ಅಲ್ಲಿ. ಫಸ್ಟ್ ಸ್ಟಾಲಲ್ಲಿ ಕಾಟನ್ ಫ್ಯಾಬ್ರಿಕ್ಸ್ ತುಂಬ ಚೆಂದ ಇತ್ತು. ಮತ್ತು ಖುಷಿ ಆಯಿತು. ಎಲ್ಲ ಕೂಡ ಸ್ಟಾಲ್ಸ್ ತುಂಬ ಚೆಂದ ಇದೆ. ಮತ್ತು ಆಯಿಲ್ಸ್ ಎಲ್ಲ ಒಳ್ಳೆ ಇದೆ. ಇಲ್ಲಾಂದರೆ ಯೂಶ್ವಲಿ ನಾವು ಮೆಡಿಕಲ್ ಹರ್ಬಲ್ಸ್ಗೆಲ್ಲ ಹೋಗಬೇಕು, ಬಟ್ ಇಲ್ಲಿ ಒಂದೇ ಕಡೆಯಲ್ಲಿ ಎಲ್ಲ ಸಿಗುವಾಗ ತುಂಬ ಖುಷಿ ಆಯಿತು. ಇನ್ನು ಈ ಥರ ಜಾಸ್ತಿ ಮೇಳಗಳು ಮಾಡಲಿ, ಪ್ರತಿ ವರ್ಷ ಬರ್ತೇವೆ. ಥ್ಯಾಂಕ್ ಯು ಸೋ ಮಚ್. ಹಲಸಿನ ಮೇಳ ಉಂಟು ಅಂತೇಳಿ ಗೊತ್ತಾಯಿತು. ಹಾಗೆ ಈಗ ಹಲಸಿನ ಸೀಸನ್ ಅಲ್ಲಲ್ಲ, ಹಾಗೆ ಸೀಸನ್ ಅಲ್ಲದ ಕಾಲದಲ್ಲಿ ಏನಾದರೂ ಹಲಸಿನ ಮೇಳದಲ್ಲಿ ಹಲಸಿನಕಾಯಿಯ ಉತ್ಪನ್ನಗಳ ತಿಂಡಿಗಳು ಏನಾದರೂ ಸಿಕ್ತು ಅಂತ ಹೇಳಿ ನೋಡುವ ಅಂತ ಬಂದದ್ದು. ಹಾಗೆ ಬಂದು ಒಂದು ಹೋಳಿಗೆಯನ್ನು ಟೇಸ್ಟ್ ಮಾಡ್ತಾ ಇದ್ದೇವೆ. ಹೋಳಿಗೆ ಅಂತೂ ಭಾಳ ಸೂಪರ್, ಭಾಳ ಚೆನ್ನಾಗಿ ತುಪ್ಪ ಎಲ್ಲ ಹಾಕಿ ಭಾಳ ಟೇಸ್ಟಾಗಿ ಕೊಟ್ಟಿದ್ದಾರೆ. ರೇಟು ಅಷ್ಟೇ ಟೇಸ್ಟಾಗಿ ಮಾಡಿದ್ದಾರೆ. ಆದ ಕಾರಣ ನಮಗೆ ಇದ್ರ ಬಗ್ಗೆ ಕಂಪ್ಲೇಂಟ್ ಏನಿಲ್ಲ, ಸೂಪರ್ ಆಗಿದೆ ಟೇಸ್ಟ್. ಹರಿ ಓಂ. ಎನ್ನ ಪದರ್ ಸುರೇಶ್ ಬಂದು ಎಂಗಳು ಉಡುಪಿಡುಪ್ಪುನು ಎಂಗಳು ಇತ್ತೆ ಬೆಳ್ತಂಗಡಿ ಕಲಾ ಭವನ ನಿಕ್ ಈ ಒಂಜಿ ಹಲಸು ಪ್ರೋಗ್ರಾಮ್ಗೆ ಬೈದ ಅಂಚದಪ್ಪನ ಎಂಗಳಿಗೆ ವುಡ್ ಪ್ರಾಡಕ್ಟ್ ಮೈಂಡ್ ಗೇಮು ಅಂಚನೆ ಜೋಕುಲು ಪುರ ಮೊಬೈಲ್ ಪುರದು ಕಣ್ಣದ ಸಮಸ್ಯೆ ಕೈತ ನರದ ಸಮಸ್ಯೆಗೋಸ್ಕರ ಎಂಗಳು ಮರದ ಐಟಮ್ ಪುರ ಮಲ್ದ. ಅಂಚನೆ ಉಪ್ಪಡ ಪಾಟ್ರೆ ಸ್ಪೂನ್, ಫೇಸ್ ಮಸಾಜರ್, ಅಂಚನೆ ಬ್ಲಡ್ ಸರ್ಕ್ಯುಲೇಷನ್ ಮಸಾಜರ್, ಬಾಡಿ ಮಸಾಜರ್, ಅಂಚನೆ ಬುಗುರಿ ಈ ಥರದ ಪುರ ಬುಗುರಿ ಉಂಟು. ಇಂಚ ಪುರ ಬುಡುಪಿನ ಬುಗುರಿ ಉಂಟು. ಐಡೊಕ್ಕ ಬರ್ಚನೆ ಓಲ್ಡ್ ಈಸ್ ಗೋಲ್ಡ್ ಐಟಮ್. ಈಗ ದುಂಬದ ಕಾಲದ ಬರ್ಚನೆ ಪುರ ಇತ್ತ ಬ್ಯಾಂಕುಲು ರನ್ನಿಂಗ್ ಇಡ್ ಮಾಡ್ತಂದಲ್ಲ ಅಂಚಿನ ಮೈಂಡ್ ಗೇಮ್ ಪುರ ಇಂಚಿನ ಪುರ ಮಡಿಷಲ್ ಐಡು ಪಕ್ಕ ಇಲ್ಲಡು ಕಿಚನ್ ಪುರ ಅಮ್ಮನಗಲೆ ಪುರ ಉಪದ್ರಗೊರ್ನಾಗ ಜೋಕಲೆಗೆ ಒಂಜಿ ಚಪಾತಿ ಮನೆ ಬಂದದ್ದು, ಆಕಲೆಗೆ ಒಂದು ಸಪ್ರೇಟ್ ಆದ ಚಪಾತಿ ಮನೆ. ಅಂಚಿನ ಮೈಂಡ್ ಗೇಮ್ ಚಕ್ರ ಇವ ದುಂಬುದ ಕಾಲದ ಪುರ ಚಕ್ರ ಇವ ಮೈಂಡ್ ಗೇಮ್. ಮೊಬೈಲ್ ಪುರ ದೂರದಿಯ ಅಂಚನೆ ಒಂದು ಗಿಫ್ಟ್ ಐಟಮ್ ನಮ್ಮ ಮರತನ ಐಟಮ್ ಮಲ ಡಾಲ್ ಬರೋ ಬರ್ಪಿನ 500 ರೂಪಾಯಿ ಖರ್ಚು ಬಂದು ಕಾಲೊಂಜಿ ಚೀಪ್ ಆ್ಯಂಡ್ ಬೆಸ್ಟ್ ಒಂಜಿ 350 ರೂಪಾಯಿ ರೇಂಜ್ ಬರ್ಪುಣೊಂದು ಇಂಚ ಐಡೊಕ್ಕ ಕಾರಿಗೆ ಬರೋ ದೀಪಿನ ಅಂಚಿನ ಸೋ ಪೀಸಸ್. ಐಡೊಕ್ಕ ದೇವರ ಮೂರ್ತಿ ಬರೋ ದೀಪಿನ ಕಲಸ ಬರೋ ದೀಪಿನ ಅಂಚಿನ ಮನೆ. ಐಡೊಕ್ಕ ಸೇಪರ್ ಗೇಮ್ 4 ಜನ ಜೋಕುಲು ಸೇರಿದ ಗೊಬ್ಬನ ಅಂಚಿನ ಸೇಪರ್ ಚೇಂಜಸ್ ಮಲ್ತು ಗೊಬ್ಬನ ಅಂಚಿನ ಗೇಮ್ ಸೇಪರ್ ಗೇಮ್. ಮೈಂಡ್ ಗೇಮ್ ಜೋಕ್ಲೆಗ್ ಮಲ್ಲಕ್ಲೆಗ್ ಮಾತೆರೆಗಳ ಅಂಚನೆ ವುಡನ್ ಸ್ನೇಕ್ ಕ್ಯೂಬ್ ಅಂದು 1 ಇಂಚ್ ಒಪ್ಪುಂಡು ಅವನು ಇಮಿಡಿಯೇಟ್ಲಿ ರೆಡಿ ಮಲ್ಪರೆ. ನಮ್ಮ ಈ ಥರ ರೆಡಿ ಮಲ್ಪೋಡು. ಇಂಚ ಈ ಬಾಕ್ಸ್ ರೆಡಿ ಮಲ್ಪರೆ ಮೈಂಡ್ ಗೇಮ್ ಒಂದು ಪುರ. ಐಡೊಕ್ಕ ಭಜನೆಗೆ ಪುರ ಬಡಪಿನ ಸೊತ್ತಲು ಪುರ ಭಜನೆಗೆ ಒಬ್ಬರ ಹಾಪುಂಡು ಜೋಕ್ಲೆಗೆ ಒಬ್ಬರ ಹಾಪುಂಡು ಅಂಚನ ಸೊತ್ತು. ಅಂಚನೆ ಮರದ ಪುರ ಐಟಮ್ ಪುರ ಒಂದು ಪುರ ಜೋಕ್ಲು ಪುರ ಥ್ರೋ ಮಲ್ತಿನ ಪುರದಲ್ಲಿ ಡ್ಯಾಮೇಜ್ ಆಪುಜಿ ಎಡ್ಡೆ ಐಟಮ್ ಎಡ್ಡೆ ಪ್ರಾಡಕ್ಟ್. ಅಂಚನೆ ಒಂದು ಮ್ಯೂಸಿಕ್ ಸೈಲಫೋನ್ ಅಂಚನೆ ಒಂದು ನ್ಯೂ ಪ್ರಾಡಕ್ಟ್ 5 ಜನ ಸೇರಿದು ಗೊಬ್ಬನ ಅಂಚಿನ ಐಟಮ್ ಒಂದು. ಐದು ಪಕ್ಕ ಕ್ಯಾಶ್ ಬಾಕ್ಸ್ ನೆಟ್ 1 ಲಕ್ಷ ರೂಪಾಯಿ ಮಟ್ಟ ಕಾಸು ಬಾಡಿಯಾರ ಹಾಕೊಂಡು ಪಾರ್ದು ಒಂಜೊಂಜಿ 10 ರೂಪಾಯಿ ಹಿಡಿದು 500 ರೂಪಾಯಿ ಮಟ್ಟ ನೆಟ್ಟರೆ ಒಂದುಂಡು ಅವನ್ನು ನಿಕ್ಕಲು ಒಂಜೊಂಜಿ ಟಿಕ್ ಹಾಕೊಂಡು ಬೋಣ ನೆಟ್ಟು 1 ಲಕ್ಷ ರೂಪಾಯಿ ಸೇವಿಂಗ್ ಹಾಕು. ಓಕೆ ಅಂಚನೆ ಮಿರಾರ್ ಪುರ ಉಂಡು, ಡಬಲ್ ಸೈಡ್ ಪುರ ಮಿರಾರ್ ಒಂದು ಪುರ ಉಂಡು. ಅಂಚನೆ ಜೋಕ್ಲೆ ಅಕ್ಷರ ಪುರ ಕಲ್ಪರ ಅಂಚಿನ ಒಂದು ಅಕ್ಯುಪಂಚರ್, ನಮ್ಮ ಬ್ಲಡ್ ಸರ್ಕ್ಯುಲೇಷನ್ಗೆ ಮಸಾಜರ್, ನಮ್ಮ ಬಾಡಿದು BP ಅಂಚಿನ ಸಾಕಾದ ಉಪ್ಪುನಾಗ ನಮ್ಮ ಫ್ಯಾನ್ ಬಾರ್ದು ರೆಸ್ಟ್ ಮಲ್ಪರೆ. ರೆಸ್ಟದ ಬದಲು ಒಂದು ಬ್ಲಡ್ ಸರ್ಕ್ಯುಲೇಷನ್ ಮಲ್ಪರೆ. ಅಂಚನೆ ಒಂದು ಫೇಸ್ ಮಸಾಜರ್, ಫೇಸ್ಗೆ ಬ್ಯಾಕ್ ನೆಕ್ ಪೇನಿಗೆ ಪುರ ಮಸಾಜರ್, ಒಂದು ಫುಲ್ಲು ಬಾಡಿ ಮಸಾಜರ್ ಫುಲ್ಲು ನಮ್ಮ ತಲೆಡ್ದು ಬತ್ತಿನ ಕಾರ್ದಡಿ ಮುಟ್ಟದ ಫುಲ್ ಮಸಾಜರ್, ಒಂದು ಕಾರ್ದಡಿ ಸೂಬರ್ಪಿನಿ ಕಾರ್ ಬೇನೆ ಗಂಟು ಬೇನೆಗೆ ಸೊಂಟ ಬೇನೆ ಪುರ ಮಸಾಜರ್ ಬ್ಲಡ್ ಸರ್ಕ್ಯುಲೇಷನ್ಗೆ ಒಂದು ಅರಿವು. ನಮಸ್ತೆ ಬೆಳ್ತಂಗಡಿ. ನಮ್ಮ ಉಪ್ಪಿನಂಗಡಿಗೆ ನಾನು ಹಲಸಿನ ಮೇಳಕ್ಕೆ ಹೋಗಿದ್ದೆ. ಈ ಸಲ ನಮ್ಮ ಬೆಳ್ತಂಗಡಿಯಲ್ಲಿ ನಮಗೆ
ಇಲ್ಲಿ ಹಲಸಿನ ಮೇಳ ಒಂದು ಆಯೋಜಿಸಿದ್ದಕ್ಕೆ ಇವರಿಗೆ ಧನ್ಯವಾದ ಸಮರ್ಪಣೆ ಮಾಡುತ್ತೇನೆ. ಹಾಗೆ ಇಲ್ಲಿ ನೋಡಲಿಕ್ಕೂ ಅಂದವಿದೆ ಹಾಗೂ ನಾವು ಒಳ್ಳೆಯ ವಸ್ತುಗಳು ಇಲ್ಲಿ ಇವೆ ಮತ್ತು 1 ಗ್ರಾಮ್ ಗೋಲ್ಡಿನಾಗೆ ಇಲ್ಲಿ ಚಂದ ಬಳೆಗಳಿವೆ. ಅದು ತುಂಬ ಖುಷಿಯಾಯಿತು. ಚಿನ್ನಕ್ಕಿಂತ ತುಂಬ ಚೆನ್ನಾಗಿದೆ ಮತ್ತು ಒಳ್ಳೆ ಬಾಳಿಕೆ ಬರುತ್ತೆ. ಇದು ನಾವು ತಗೊಂಡೆವು. ಮತ್ತು ಡೋರ್ ಮ್ಯಾಟ್ಗಳಿವೆ ಇಲ್ಲಿ, ತುಂಬ ಒಳ್ಳೆಯದಿದೆ. ಅದು ಜಾರಿ ಬೀಳುವಂತಹ ಸಂದರ್ಭ ಇರುವುದಿಲ್ಲ. ಹಾಗೆ ನಾವು ಅದನ್ನು ತಗೊಂಡೆವು. ಇನ್ನೂ ಸಹ ನಾವು ಪರ್ಚೇಸ್ ಮಾಡ್ತಾ ಇದ್ದೇವೆ. ನಮ್ಮ ಈ ಬೆಳ್ತಂಗಡಿಗೆ ಬಂದು ನಮಗೆ ಆಕರ್ಷಕ ಇನ್ನೂ ನಮಗೆ ತಗೊಳ್ಳಿಕ್ಕಿದೆ. ಹಲಸಿನ ಖಾದ್ಯಗಳಲ್ಲಿ ಹೋಳಿಗೆ ಎಲ್ಲ ಆಗ್ತಾ ಇದೆ, ಈಗ ತಿನ್ನಬೇಕು. ಅದಕ್ಕೆ ಮೊದಲು ನಾವು ಪರ್ಚೇಸಿಂಗಿಗೆ ಬಂದಿದ್ದೇವೆ. ನನ್ನ ಫ್ರೆಂಡ್ಸ್ಗಳು ಇಲ್ಲಿ ಇದ್ದಾರೆ ನೋಡಿ. ನಾವು ತುಂಬ ಖುಷಿಯಿಂದ ಬಂದಿದ್ದೇವೆ. ತುಂಬ ಖುಷಿ ಇಲ್ಲಿ ಇದ್ದವರಿಗೆ, ಅವರು ಆಯೋಜಿಸಿದವರಿಗೆ ಪುನೊಮ್ಮೆ ನಾನು ಧನ್ಯವಾದ ಹೇಳುತ್ತಾ, ಇವತ್ತಿನ ಈ ನಾವು ಬಂದದ್ದು ಇಲ್ಲಿ ಸಾರ್ಥಕ ಆಯ್ತು ಅಂತ ನನಗೆ ಅನಿಸ್ತದೆ. ಈ ಬೆಳ್ತಂಗಡಿಯ ಜನತೆಗೆ ನಾವು ಹೋಗಿ ಹೇಳ್ತೇವೆ, ಇನ್ನೂ ಜನರನ್ನು ಇಲ್ಲಿಗೆ ಕಳಿಸ್ತೇವೆ. ಇದೀ ಕಾರ್ಯಕ್ರಮ 3 ದಿನ ಇಟ್ಟಿದ್ದೀರಾ, ಇನ್ನೂ ಒಳ್ಳೆಯದಾಗಲಿ ಶುಭವನ್ನು ಕೋರುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇವೆ. ಎಲ್ರಿಗೂ ನಮಸ್ಕಾರ. ನಾವು ಬೆಳ್ತಂಗಡಿಯ ಹಲಸು ಮೇಳಕ್ಕೆ ಬಂದಿದ್ದೇವೆ. ನನ್ನ ಹೆಸರು ಸಾಧನ ಅಂತ. ನಾವು ಉಜಿರೆಯಿಂದ ಬಂದಿದ್ದೇವೆ. ತುಂಬ ಚೆನ್ನಾಗಿದೆ. ಈಗ ರಶ್ ಕೂಡ ಕಡಿಮೆ ಇದ್ರಿಂದ ಚೆನ್ನಾಗಿ ನೋಡ್ಲಿಕ್ಕಾಯ್ತು. ಎಲ್ಲ ಇಲ್ಲಿರುವ ಫುಡ್ ಐಟಮ್ ಆಗಿರ್ಬೋದು ಅಥವಾ ಬೇರೆ ಮನೆಗೆ ಬೇಕಾದಂಥ ಉಪಕರಣಗಳಿದೆ. ಮತ್ತು ಫೈಬರ್ ಇದ್ದು ಉಪಕರಣಗಳೆಲ್ಲ ತೋರಿಸಿದ್ರು, ಮಕ್ಕಳ ಆಟಿಕೆಗಳೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಲಾಸ್ಟ್ ಬಂದರೆ ಹೂ ಗಿಡಗಳು ಮತ್ತು ಫ್ರೂಟ್ಸ್ ಇದ್ದು ಗಿಡಗಳೆಲ್ಲ ತುಂಬ ಚೆನ್ನಾಗಿದೆ. ಒಟ್ಟು ಈ ಹಲಸು ಮೇಳ ಬಂದು ತುಂಬ ಖುಷಿ ಆಯಿತು. ತುಂಬ ಗಿಡಗಳೆಲ್ಲ ಪರ್ಚೇಸ್ ಮಾಡಿದ್ದೇವೆ. ಹಲೋ ನಮಸ್ಕಾರ, ಎನ್ನ ಪುದರ್ ಸ್ವಸ್ತಿಕಾಚಾರ್ಯ. ಎಸ್, ನಾನು ಬಂದಿರೋದು ಮಡಂತ್ಯರಿಂದ ಬಂದಿದೆ. ಸೊ ಅಟ್ ಪ್ರೆಸೆಂಟ್ ಇರೋದು ಬ್ಯಾಂಗ್ಳೂರಲ್ಲಿ. ಹಲಸಿನ ಮೇಳ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೆ ಒಂದು ಬಂದು ವಿಸಿಟ್ ನೋಡೋ ಯಾವ ಥರ ಇರುತ್ತೆ ಈ ಸೀಸನಲ್ಲಿ ಹಲಸಿನ ಹಣ್ಣು ಹೇಗೆ ಸಿಗುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು. ಸೊ ಬಂದೆ. ಆಲ್ರೆಡಿ ಹಲಸಿನ ಹೋಳಿಗೆ ತಿಂದೆ. ಇನ್ನು ಜಿಲೇಬಿ, ಸಮ್ ಹಲಸಿನ ಹಣ್ಣಿದು ಕೆಲವು ಐಟಮ್ಸ್ ಇದೆ, ನೋಡಬೇಕು. ತುಂಬ ಖುಷಿ ಆಯಿತು. ಇವನ್ ಕೃಷಿ ಮೇಳನೂ ವಿದ್ ಹಲಸಿನ ಮೇಳ ಇರೋದು. ಸೊ ಖುಷಿ ಆಗ್ತಾ ಇದೆ. ಇವಾಗ ಹೋಗ್ತಾ 1-2 ಗಿಡನೇ ಹಿಡ್ಕೊಂಡು ಹೋಗಬೇಕು. ಸೊ ಅದೆಲ್ಲ ಪ್ಲ್ಯಾನ್ ಮಾಡಿದ್ದೇವೆ. ತುಂಬ ಖುಷಿ ಆಗ್ತಾ ಇದೆ. ನಮ್ಮೂರಲ್ಲಿ ಈ ಥರದೊಂದು ಮೇಳ ಆಗಿರೋದು. ಜನಗಳು ಬರ್ತಾ ಇದ್ದಾರೆ, ಹಲಸಿನ ಹಣ್ಣಿದು ಸವಿರುಚಿನ ಸವಿತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಸೊ ಇಂಥದ್ದೊಂದು ಮೇಳ ಮಾಡಿದ್ದಕ್ಕೆ ಹೀಗೆ ವರ್ಷ ಮಾಡಿದರೆ ಇನ್ನೂ ಒಳ್ಳೆಯದಾಗಿರುತ್ತೆ ಅಂತ ಹೇಳ್ತೀನಿ. ನಾನು ವಿಶ್ವ ಅಂತ, ಫುಡ್ ಇನ್ಸ್ಪೆಕ್ಟರ್ ಆಗಿದ್ದೀನಿ ತಾಲೂಕು ಆಫೀಸ್ ಬೆಳ್ತಂಗಡಿಯಲ್ಲಿ. ಇದು ಹಲಸು ಮೇಳ ಅಂತ ನಾವೊಂದು ಈ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಒಬ್ಬರು ರೈಡಿಂಗ್ ಜೋಡಿ ಅಂತ ಇದ್ದಾರೆ, ಅವರು ಆ್ಯಡ್ ಕೊಟ್ಟಿದ್ದರು ಹಲಸು ಮೇಳ ಉಂಟು ಅಂತ 3 ದಿವಸ. ಹಾಗೆ ನಾನು ಮಿಸ್ಸಸ್ಸಿಗೂ ಆಗಲೇ ಹೇಳಿದ್ದೆ ಹಲಸು ಮೇಳ ಉಂಟು, ನಾವು ಹೋಗುವ ಅಂತ. ಹಾಗೆ ನಿನ್ನೆ ಮಧ್ಯಾಹ್ನನೇ ಓಪನ್ ಆಗಿತ್ತು. ನಾನು ನಿನ್ನೆ ಮಧ್ಯಾಹ್ನ 1 ರೌಂಡ್ ಬಂದು ಹೋಗಿದ್ದೀನಿ, ನಾನು ಮತ್ತು ನಮ್ಮ ಸರ್ ಒಬ್ಬರು. ಹಾಗೆ ಇವತ್ತು ನಮ್ಮ ಫ್ಯಾಮಿಲಿಯನ್ನು ಕರ್ಕೊಂಡು ಬಂದಿದ್ದೇವೆ. ಇಲ್ಲಿ ಹಲಸಿನಲ್ಲಿ ಇವತ್ತು ಹೋಳಿಗೆ, ಜಿಲೇಬಿ ಎಲ್ಲ ಐಟಮ್ಸು ಮಾಡಿದ್ದಾರೆ. ಈಗ ಹೋಳಿಗೆ ಟೇಸ್ಟ್ ಮಾಡ್ತಿದ್ದೇವೆ, ಚೆನ್ನಾಗಿದೆ. ಎಲ್ಲರೂ ಬಂದು ಟೇಸ್ಟ್ ಮಾಡ್ಬೋದು. ಹಾಗೆ ವಿವಿಧ ಐಟಮ್ಸ್ಗಳು, ಈ ನೋವಿನ ಎಣ್ಣೆ, ಹಾಗೆ ಬಟ್ಟೆ ಐಟಮ್ಸ್ಗಳು, ಈ ಥರ ಮನೆಗೆ ಉಪಯೋಗ ಮಾಡುವಂತಹ ನೋವಿನ ಎಲ್ಲ ಐಟಮ್ಸ್ಗಳು ಇಲ್ಲಿ ಇವೆ. ಅದೇ ರೀತಿ ಹೊರಗೆ ನೋಡ್ಬೋದು, ಅಲ್ಲಿ ಎಲ್ಲ ಫ್ರೂಟ್ಸ್ ಗಿಡಗಳಿವೆ, ಹೂವಿನ ಗಿಡಗಳು, ಫ್ರೂಟ್ಸ್ ಗಿಡಗಳು ಎಲ್ಲ ಇವೆ. ತುಂಬ ಉಪಯೋಗಕರವಾದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಆಯೋಜಿಸಿದ ಕುಂದಾಪುರದವರು ಅಂತ ಕೇಳ್ಬಂದಿದ್ದೀನಿ. ಅವರಿಗೆ ನಮ್ಮ ಬೆಳ್ತಂಗಡಿಯ ಜನತೆಯ ಪರವಾಗಿ ಧನ್ಯವಾದಗಳು ಸಲ್ಲಿಸ್ತಿದೆ.